ನೇಮಕಾತಿ ಇಲ್ಲ. ಕಳೆದ 2-3 ಅಧಿವೇಶನದಿಂದ ಪೊಲೀಸ್ ನೇಮಕಾತಿ ಬಗ್ಗೆ ನಾನು ಕೇಳ್ತಾ ಇದ್ದೀನಿ, ಉತ್ತರ ಇಲ್ಲ. 2,13,000 ಉದ್ಯೋಗ ಖಾಲಿ ಇರೋದು ಸರ್ಕಾರದಲ್ಲಿ. ಕನಿಷ್ಠ 1 ಲಕ್ಷ ಹುದ್ದೆ ಆದ್ರೆ ತುಂಬಿದ್ರೆ ಕರ್ನಾಟಕದಲ್ಲಿ 1 ಲಕ್ಷ ಯುವಕರಿಗೆ ಇವತ್ತು ಉದ್ಯೋಗ ಸಿಕ್ಕರೆ ನಿಮ್ಮ ಗ್ಯಾರಂಟಿನೇ ಬೇಕಾಗಿಲ್ಲ. ಗ್ಯಾರಂಟಿನ ಮ್ಯಾಗನೇ ಜೀವನ ಮಾಡುವಂಥ ಅವಶ್ಯಕತೆ ಇಲ್ಲಾರಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಬರಬೇಕಾದ್ರೆ, ನಿರುದ್ಯೋಗ ಸಮಸ್ಯೆ ಹೋಗಬೇಕಾದ್ರೆ ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳನ್ನು ತುಂಬುವಂಥ ಕೆಲಸ ಇವತ್ತಾಗ್ತಾ ಇಲ್ಲ. ಅದಕ್ಕೆ ಇವಕ್ಕೆಲ್ಲಕ್ಕೂ ಶಾಶ್ವತವಾದಂಥ ಅಭಿವೃದ್ಧಿ, ಒಂದು ಕಡೆ ಅಭಿವೃದ್ಧಿ ಆಗಬೇಕು, ನೀರಾವರಿ ಯೋಜನೆಗಳಾಗಬೇಕು, ಕಾರ್ಖಾನೆಗಳಾಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ಇನ್ನೊಂದು ಕಡೆ ಸರ್ಕಾರದಲ್ಲಿ ಉದ್ಯೋಗಗಳು ತುಂಬಬೇಕು ಅಂದಾಗ ಇವತ್ತಿನ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಅವಕಾಶ ಸೃಷ್ಟಿ ಆದಾಗ ಮಾತ್ರ. ಇವತ್ತು ನೋಡಿರಿ, ಮೊನ್ನೆ ಧಾರವಾಡದಲ್ಲಿ ನಿರುದ್ಯೋಗಿ ಯುವಕರ ಒಂದು ದೊಡ್ಡ ಹೋರಾಟ ನಡೀತು. ಸ್ವಯಂ ಪ್ರೇರಣೆಯಿಂದ ಎಷ್ಟು ಹುಡುಗರು ಸೇರಿದ್ರಂದರೆ ಸುಮಾರು 25,000 ನಿರುದ್ಯೋಗಿ ಯುವಕರು ಕೂಡಿ ಧಾರವಾಡದಲ್ಲಿ ಒಂದು ಹೋರಾಟ ಮಾಡಿದ್ರು. ಈ 2-3-4 ದಿವಸದಿಂದನೇ ಬಿಜಾಪುರನಲ್ಲಿ ಸುಮಾರು 15,000 ನಿರುದ್ಯೋಗಿ ಯುವಕರು ನಮಗೆ ಉದ್ಯೋಗ ಕೊಡಿ, ನಾವು ಕಲ್ತು ಕೂತಿದ್ದೀವಿ, ನಾವು BE ಪಾಸ್ ಆಗಿದ್ದೀವಿ, MBA ಆಗಿದ್ದೀವಿ, MSc ಆಗಿದ್ದೀವಿ, ನಾವೆಲ್ಲ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅರ್ಹರಿದ್ದೀವಿ. ಆದರೆ ದುರ್ದೈವ ಅಂದರೆ ಕರ್ನಾಟಕದಲ್ಲಿರುವಂಥ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಕೇವಲ ಕೆಲವು ಜನರ ಕಪಿಮುಷ್ಟಿಯಲ್ಲಿ ಸಿಕ್ಕು ಸಾಮಾನ್ಯ ಯಾರು ಜನ ಅದಾರಲ್ಲ, ಬಡವರು, ಗುಡಿಸಲಿನಂಥ ಬಡವನಿಗೆ ಇವತ್ತು ನೌಕರಿ ಸಿಗುವುದಿಲ್ಲ. ರಿಟರ್ನ್ ಟೆಸ್ಟ್ ಆಗ್ತದೆ, ಓರಲ್ ಟೆಸ್ಟ್ ಅವಾಗ ಹೇಗಿರ್ತದೆ. ಆ KPSC ಮೆಂಬರ್ ಆಗಬೇಕಾದ್ರೆ ಎಷ್ಟೋ ದುಡ್ಡು ಕೊಟ್ಟು ಒಬ್ಬೊಬ್ಬ ಮೆಂಬರ್ ಆಗಿರ್ತಾನೆ, ಚೇರ್ಮನ್ ಇಷ್ಟು ದುಡ್ಡು ತಗೊಟ್ಟೆ ಆಗಿರ್ತಾನೆ. ನೇರವಾಗಿ ಮುಖ್ಯಮಂತ್ರಿಗಳ ಕಂಟ್ರೋಲ್ನಲ್ಲಿ ನೇಮಕಾತಿ ಆಗ್ತದೆ. KPSCಯಲ್ಲಿ ಇದ್ದಂಥವ್ರನ್ನ ಹೋಗಿ ಕೇಳ್ರಿ, ಅಸಿಸ್ಟೆಂಟ್ ಕಮಿಷನರ್ಗೆ 2 ಕೋಟಿ, DSP ಆಗಬೇಕಾದ್ರೆ 1.5 ಕೋಟಿ, PSI ಆಗಬೇಕಾದ್ರೆ 80ರಿಂದ 1 ಕೋಟಿ, ತಹಸೀಲ್ದಾರ್ ಆಗಬೇಕಾದ್ರೆ ಇಷ್ಟೆಲ್ಲ ರೇಟ್ ಫಿಕ್ಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಹಾಗಾದರೆ ಬಡವರಿಗೆ ನೌಕರಿ ಎಲ್ಲಿ ಹತ್ತದೆ? ಇವೆಲ್ಲ ಚಿಂತನೆಯನ್ನು ಮಾಡಿದಾಗ ನಮ್ಮ ರಾಜ್ಯದ ಬೊಕ್ಕಸ ಕರ್ನಾಟಕ ಇಡೀ ದೇಶದಲ್ಲೇ ಶ್ರೀಮಂತ ರಾಜ್ಯ, ಸರಿಯಾಗಿ ಜನ ಕೊಟ್ಟಂಥ ಟ್ಯಾಕ್ಸು ಭ್ರಷ್ಟಾಚಾರ ಇಲ್ಲಾರ್ದೇ ನಾವು ಕಲೆಕ್ಷನ್ ಮಾಡಿದ್ರೆ ಇಡೀ 2,13,000 ಹುದ್ದೆಗಳನ್ನು ತುಂಬಿ ಕರ್ನಾಟಕ ಸರ್ಕಾರ ಸರ್ಪ್ಲಸ್ನಲ್ಲಿ ಇರ್ಬೋದು. ಹಿಂದೆ ರಾಜಶೇಖರ್ ಮೂರ್ತಿಯವರು ಇದ್ದಾಗ, ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಗಳಿದ್ದಾಗ ಬಹುಶಃ ಎಷ್ಟೋ ವರ್ಷಗಳ ನಂತರ ಕರ್ನಾಟಕ ಸರ್ಪ್ಲಸ್ ಬಜೆಟ್ ಇರುವಂಥ ರಾಜ್ಯ ಅಂತೇಳಿ ಇಡೀ ದೇಶದಲ್ಲಿ ಮಾಡಲಾಗಿತ್ತು. ಅವರು ಮೈಸೂರಿನವರೇ, ಅದು ರಾಜಶೇಖರ್ ಮೂರ್ತಿಯವರು. ವೀರೇಂದ್ರ ಪಾಟೀಲ್ ಅಂತ ಒಬ್ಬ ಶಿಸ್ತುಬದ್ಧ ರಾಜಕಾರಣಿ. ಜನರಿಗೆ ಇವತ್ತು ಆಡಳಿತ ಹೆಂಗೆ ಬೇಕಾಗಿದೆ ಅಂದರೆ, ಒಬ್ಬ ಮುಖ್ಯಮಂತ್ರಿ ಇದ್ದವ ಭ್ರಷ್ಟಾಚಾರ ಮಾಡಬಾರ್ದು,